ಹಲೋ ಫ್ರೆಂಡ್ಸ್, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ, ನಾನು ನೀಟಾಗಿ ತೊಳೆದು ವಾಶ್ ಮಾಡಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ವು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಪ್ಯಾನ್ಗೆ. ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ. ಸೊ ತುಪ್ಪ ಹಾಕಿದ್ಮೇಲೆ ಕ್ಯಾರೆಟ್ ನಾವೇನು ತೊಳೆದಿಟ್ಕೊಂಡಿದ್ದೀವೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಪ್ಯಾನಿಗೆ. ಯೂಶ್ವಲಿ ನಾವು ಪಲ್ಯಗಳಿಗೆಲ್ಲ ಯಾವ್ದು ಯೂಸ್ ಮಾಡ್ತೀವೋ ಆ ಕ್ಯಾರೆಟೇ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಗೀ ರೋಸ್ಟ್ ಥರ ನೀಟಾಗಿ ಫುಲ್ ಕಲರ್ ಚೇಂಜ್ ಆಗೋರು ಕ್ಯಾರೆಟದು ಚೆನ್ನಾಗಿ ಗೀ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕ್ಯಾರೆಟ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ತುಪ್ಪದಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ನಾವು ಇಲ್ಲಿ ಬಡಿಸ್ತಾ ಇರೋದು ನಂದಿನಿ ಕೌ ಮಿಲ್ಕ್ ಗ್ರೀನ್ ಕಲರು. ಸೊ ಇಲ್ಲಿ 2 ಗ್ಲಾಸ್ ಆಫ್ ಹಾಲು ಹಾಕ್ತಾಯಿದ್ದೀನಿ. ನಾನು ಹಸಿ ಹಾಲು ಬೆಳೆಸಿದ್ದೀನಿ. ಸೊ ಹಸಿ ಹಾಲು ಬೆಳೆಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದು ಏನು ಭಯ ಪಡಬೇಡಿ, ಹಾಲೇನು ಒಡೆದೋಗಲ್ಲ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಾಲು ಉಕ್ಕೋಗುತ್ತೆ ಅಂದಾಗ ನೀವು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ತಾ ಇರಿ, ಕೈ ಆಡಿಸ್ತಾನೆ ಇರಬೇಕು. ಸೊ ಅದು ಹಾಲೆಲ್ಲ ಇಮ್ರೋಗುತ್ತೆ. ನೋಡಿ, ಈ ಥರ ಇನ್ನೂ ಇಮ್ಮಿರಬೇಕು ಹಾಲು. ಇಲ್ಲಿ ನಾನು ನಾರ್ಮಲ್ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಕುಕ್ಕರಲ್ಲೂ ಮಾಡ್ಬೋದು. ಬಟ್ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮ್ಯಾಶ್ ಥರ ಆಗೋಗುತ್ತೆ, ಅದಕ್ಕೆ ಕುಕ್ಕರಿಗೆ ಹಾಕಿಲ್ಲ, ನಾನು ತುರಿದು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ಥರ ಹಾಲು ಸ್ವಲ್ಪ ಫುಲ್ ಕಮ್ಮಿ ಆಗಬೇಕು. ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 6 to 7 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ ನಾನು. ಈ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಕಮ್ಮಿ ತಿನ್ನಂಗಿದೆ ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ವಿ. ಸೊ ಚೆನ್ನಾಗಿ ತಿರುಗಿಸಿ, ಇದು ನೋಡಿ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಸೊ ಅದಕ್ಕೆ ಹಾಲು ಮತ್ತು ಸಕ್ಕರೆ ಸಪ್ರೇಟಾಗಿ ಹಾಕಿ ಅದನ್ನು ಬೇಯಿಸ್ಕೊಬೇಕು ಕ್ಯಾರೆಟ್ನ. ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಸೊ ಇಲ್ಲಿ ನಂಗೆ ಸ್ವೀಟ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಮತ್ತೆ ಇನ್ನೊಂದು 4 ಟೇಬಲ್ ಸ್ಪೂನ್ಸ್ ಆಫ್ ಶುಗರ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಲಾಸ್ಟಲ್ಲಿ ತುಪ್ಪ ಯೂಸ್ ಮಾಡೋದ್ರಿಂದ ಸ್ವೀಟ್ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಶುಗರು. ನೀವು ಬೇಡ ಅಂದವರು ಮೀಡಿಯಮಾಗಿ ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಬೇಕು ಅದನ್ನು. ಆ ಶುಗರ್ ಮೆಲ್ಟಿ ಅದೇನು ಸಿರಪ್ ಬರುತ್ತೋ ಅದು ಕ್ಯಾರೆಟ್ಗೆ ಚೆನ್ನಾಗಿ ಇಟ್ಕೊಳುತ್ತೆ. ಕಳಿಸ್ತಾ ಇರಿ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ಬೋದು ಎಲ್ಲ ಹೀರ್ಕೊಂಡೈತೆ. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ತಳ ಅಂಟ್ಕೊಳಲ್ಲ, ನೋಡ್ತಾ ಇರ್ಬೋದು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ತಳ ಬಿಡ್ತಾ ಐತೆ, ಅಂಟ್ಕೊತಾ ಇಲ್ಲ ಅದು. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇದು ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಜಾಸ್ತಿ ಬಳಸ್ತಾ ಇದ್ದೀನಿ.
ತುಪ್ಪ ಜಾಸ್ತಿ ಬೇಡ ಅನ್ನೋರು ನೀವು ಕಮ್ಮಿನೂ ಹಾಕೊಬೋದು. ನೋಡು ಇವಾಗ ತುಪ್ಪ ಎಲ್ಲ ಬಿಟ್ಕೊತೈತೆ, ಇದು ಆಗಿದೆ ಆಲ್ಮೋಸ್ಟ್. ಸೊ ಈ ಟೈಮಲ್ಲಿ ಏಲಕ್ಕಿ ಹಾಕ್ಕೊಂಬಿಡೋಣ. ಏಲಕ್ಕಿ ಸಿಪ್ಪೆ ಹಾಕ್ಬಾರ್ದು. ಇಲ್ಲಿ ನಾನು ಏಲಕ್ಕಿ ಸಿಪ್ಪೆ ಯೂಸ್ ಮಾಡ್ತಿಲ್ಲ. ಸೊ ಇದನ್ನು ನೀವು ಬೇಕಾದ್ರೆ ಟೀ ಮಾಡಬೇಕಾದ್ರೆ ಟೀಗೆ ಹಾಕ್ಕೊಬೋದು. ಇವಾಗ ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ತಳ ಅಂಟಬಾರ್ದು, ಅಂಟ್ತಾ ಇಲ್ಲ ನೋಡಿ. ಇದು ರೆಡಿಯಾಗಿದೆ ಇವಾಗ. ಸೊ ಇವಾಗ ನಾನು ಕಟ್ ಮಾಡಿ ಅಂತ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ, ಇದು ಹಾಕಿದೆ. ಸೊ ಇದನ್ನು ನೀವು ಬೇಕಾದರೆ ಹಾರದ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಕ್ಯಾರೆಟ್ ಹಲ್ವಾ. ನಿಮಗೆ ಇದು ಬೇಕಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತೆಗೆದು ಈಚೆ ಇಕ್ಕಿ ಆಮೇಲೆ ಬಿಸಿ ಮಾಡಿಕೊಂಡು ತಿನ್ಬೋದು. ಒಂದು ವಾರ ಚೆನ್ನಾಗಿರುತ್ತೆ, ಒಂದು ವಾರದವರೆಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ ನನ್ನ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಸ್ವಲ್ಪ ಹಾರದ ಮೇಲೆ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.